ಅಂಕಲ್ ಇವಾಗ ಜಾಗಿಂಗ್ ತಾನೆ? ಅಂಕಲ್ ಈಗ ಎಕ್ಸರ್ಸೈಸಸ್ ತಾನೆ? 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 2 3 4 5 6 7 8 9 10. ಅಂಕಲ್ ಇವಾಗೆಲ್ಲ ಮುಗೀತಲ್ವಾ, ಹೋಗೋಣ ಮನೆಗೆ. ಇದೇನ್ ತನ್ಮಯ್, ಇವತ್ ನಾನು ಹೇಳಕ್ ಮುಂಚೆನೆ ಎಲ್ಲಾನು ನೀನೇ ಮಾಡಿ ಮುಗಿಸ್ತಾ ಇದೀಯಾ? ಜಾಗಿಂಗ್ ಕಾಸ್ಟ್ಯೂಮ್ ಮೇಲೆ ಬೇರೆ ಬಂದ್ಬಿಟ್ಟಿದ್ಯಾ? ನಂಗೆ ಗೊತ್ತು ಅಂಕಲ್, ನೀವ್ ಈ ವಾಕಿಂಗ್ ಜಾಗಿಂಗ್ ಎಕ್ಸರ್ಸೈಸಸ್ ಬಿಟ್ ಬೇರೆ ಏನು ಮಾಡ್ಸಲ್ಲ ಅಂತ. ನಾನು 2 ದಿನದಿಂದ ತುಂಬಾ ಆಸೆ ಇಟ್ಕೊಂಡ್ ಬರ್ತಿದ್ದೆ, ಇವತ್ ಬಾಕ್ಸಿಂಗ್ ಕಲಿಸ್ತಾರೆ ಅಂತ. ಬಟ್ ನೀವು ಕಲಿಸ್ತಾನೆ ಇಲ್ಲ. ಅದಕ್ಕೆ ನೀವು ಇವತ್ತಿಷ್ಟೇ ಮಾಡಿಸ್ತೀರಾ ಅನ್ಕೊಂಡೆ, ಮಾಡ್ಬಿಟ್ಟೆ. ಗುಡ್, ವೆರಿ ಗುಡ್. ಅಂಕಲ್, ಸಾರಿ ಟು ಆಸ್ಕ್ ದಿಸ್, ಬಟ್ ನಿಮಗ್ ನಿಜವಾಗ್ಲೂ ಬಾಕ್ಸಿಂಗ್ ಗೊತ್ತಾ? ನೀವು 2 ದಿನದಿಂದ ಮಾಡಿಸ್ತಿರೋದೆಲ್ಲ ನೋಡಿದ್ರೆ ನಿಮಗ್ ಬಾಕ್ಸಿಂಗ್ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅಂದ್ರೆ ಹೇಳಿ ಅಂಕಲ್, ನಾನು ಬೇರೆ ಕ್ಲಾಸಸ್ ಹೋಗ್ತೀನಿ. ತನ್ಮಯ್, ಹೊತ್ತಾಯ್ತು, ಬಾ ಹೋಗೋಣ. ಇವತ್ತೆಲ್ಲ ಚೆನ್ನಾಗಾಯ್ತಲ್ಲ, ಸೊ ನಿನಗೆ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್? ಸರ್ಪ್ರೈಸ್ ಹೇಳಿದ್ರೆ ಈಗಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಮನೆಗೆ ನಡಿ, ನಿನಗೆ ಗೊತ್ತಾಗುತ್ತೆ. ಬಾ. ಅಂಕಲ್, ಮನೆಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀರಲ್ಲ. ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ. ಏನ್ ಸರ್ಪ್ರೈಸ್? ಕಣ್ ಮುಚ್ಕೊ ಕೊಡ್ತೀನಿ. ಏ ಕಳ್ಳ, ಕಣ್ ಮುಚ್ಕೊ ಅಂತ ಹೇಳಿದ್ನಲ್ಲ. ನನ್ ಕಣ್ ಮುಚ್ಕೊಂಡೇ ಇದ್ದೀನಿ. ತನ್ಮಯ್, ಇವಾಗ ಕಣ್ಬಿಡು. ವಾವ್ ಅಂಕಲ್, ಬಾಕ್ಸಿಂಗ್ ಗ್ಲೌಸ್ ಸೂಪರ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ತನ್ಮಯ್, ನಾಳೆಯಿಂದನೇ ಬಾಕ್ಸಿಂಗ್ ಕೋಚಿಂಗ್ ಸ್ಟಾರ್ಟ್. ನಾನು ನಿನ್ನ ಚಾಂಪಿಯನ್ ಮಾಡೇ ಮಾಡ್ತೀನಿ. ತನ್ಮಯ್, ನಿನ್ ಕೈಲಿ ಓಡಕ್ಕಾಗುತ್ತೇನಾ? ನೆನ್ನೆನೆ ಹೇಳಿದ್ದೀನಿ, ರನ್ನಿಂಗ್ ಈವೆಂಟ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಡ ಅಂತ. ಏನಾಯ್ತು ತನ್ಮಯ್, ಇದಕ್ಕಿದ್ದಂಗೆ ಬೇಜಾರು ಮಾಡ್ಕೊಂಡಿಯಲ್ಲ? ಏನಾದ್ರು ಪ್ರಾಬ್ಲಮ್ಮಾ? ಇಲ್ಲ ಅಂಕಲ್, ಹಾಗೇನಿಲ್ಲ. ಅಳ್ತಿದ್ಯಾ ಅಂದಮೇಲೆ ಏನೋ ದೊಡ್ಡದಾಗೆ ಪ್ರಾಬ್ಲಮ್ ಇರಬೇಕು. ಈಗ ನೀನು ಹೇಳಬೇಕು, ಹೇಳೇ ಹೇಳ್ತೀಯ, ಹೇಳು. ಅಂಕಲ್, ಅದು ನನ್ನ ಹತ್ರನೂ ಹೇಳಲ್ವಾ ತನ್ಮಯ್? ಅಂಕಲ್, ಅದು ಏನಾಯ್ತು ಅಂದ್ರೆ ಅವತ್ತು ರನ್ನಿಂಗ್ ರೇಸ್ ಇವೆಂಟ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡಿ ಯೂಸ್ ಇಲ್ಲ. ವಾಟ್? ಹೀಗೆಲ್ಲ ಹೇಳಿದ್ರ? ಒಬ್ಬ ಟೀಚರ್ ಆಗಿ ಹೀಗೆ ನಡ್ಕೊಂಡ್ರ? ಅಲ್ಲ, ಪಾಠ ಕಲಿಸೋ ಟೀಚರೇ ಹೀಗೆ ನಡ್ಕೊಂಡ್ರೆ ಮಕ್ಕಳು ಅದನ್ನೇ ತಾನೇ ಕಲಿತಾರೆ. ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಒಂದು ಗೊತ್ತಾಗಲ್ವಾ ಅವ್ರಿಗೆ? ಇವರು ಹೊಸದಾಗಿ ಬಂದಿರೋ ಟೀಚರು, ಆದ್ರೆ ಹಳೆ ಟೀಚರ್ ಇದ್ದಾಗ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಿದ್ರು.
ಆದ್ರೆ ಹೊಸದಾಗಿ ಬಂದಿರೋರು ಹಾಗಲ್ಲ, ತುಂಬಾ ಬೈತಾರೆ, ಡಿಗ್ರೇಡ್ ಮಾಡ್ತಾರೆ, ಬಾಡಿ ಶೇಮಿಂಗ್ ಮಾಡ್ತಾರೆ. ಹಳೆ ಸರ್ ಇದ್ದಾಗ ಅವರು ಜೋಕ್ಸ್ ಮಾಡ್ತಿದ್ರು, ಆದ್ರೆ ನನಗ್ ಹರ್ಟ್ ಆಗ್ತಾ ಇರ್ಲಿಲ್ಲ ಅದು. ಅವ್ರು ಮಾಡೋ ಜೋಕ್ಸ್ಗೆಲ್ಲ ನಾನು ನಗ್ತಿದ್ದೆ. ಆದ್ರೆ ಇವಾಗ ಆಗಲ್ಲ ಅಂಕಲ್, ಇವರು ತುಂಬಾ ಅವಮಾನ ಮಾಡ್ತಾರೆ. ಛೇ, ನಾಚಿಕೆ ಆಗ್ಬೇಕು. ಇಂಥವ್ರೆಲ್ಲ ಟೀಚಿಂಗ್ ಪೋಸ್ಟಲ್ಲಿ ಇರೋದಕ್ಕೇನೆ ಡಿಸರ್ವಿಂಗ್ ಅಲ್ಲ. ತನ್ಮಯ್, ನಾನೇ ಸ್ಕೂಲಿಗೆ ಬಂದು ಮಾತಾಡ್ತೀನಿ. ಅದು ಹೇಗೆ ಅವಮಾನ ಮಾಡ್ತಾರೋ ನಾನು ಕೇಳ್ತೀನಿ. ಅಂಕಲ್ ಪ್ಲೀಸ್, ನೀವು ಸ್ಕೂಲ್ಗೆಲ್ಲ ಬರಕ್ ಹೋಗ್ಬೇಡಿ. ಯಾಕೇನಾಯ್ತು? ಇವನ್ಗೆ ತಮಾಷೆ ಮಾಡಿದ್ರೆ ಅದನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡಕ್ ಆಗಲ್ಲ. ಆಮೇಲೆ ಅಳ್ತಾ ಅವ್ರ ಅಮ್ಮನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ನೋಡು ತನ್ಮಯ್, ಇದು ಈಸಿಯಾಗಿ ಬಿಡೋ ವಿಷಯನೇ ಅಲ್ಲ. ನಿಂಥರ ಭಯ ಪಟ್ಕೊಂಡು ಮನೇಲಿ ಹೇಳ್ದಿರೋ ಸ್ಟೂಡೆಂಟ್ಸು ತುಂಬಾ ಜನ ಇರ್ಬೋದು. ಅವ್ರಿಗೆಲ್ಲ ನೀನ್ ಎಕ್ಸಾಂಪಲ್ ಸೆಟ್ ಮಾಡ್ದಂಗಾಗತ್ತೆ. ನೀನ್ ಹೋಗು, ನಾನೆಲ್ಲ ನೋಡ್ಕೋತೀನಿ. ರನ್ನಿಂಗ್ ಈವೆಂಟ್ಸ್ ಅಲ್ಲಿ ಫಸ್ಟ್ ಬರ್ಬೇಕು, ಲಾಸ್ಟ್ ಅಲ್ಲ. ಆಮೇಲೆ ಅಳ್ತಾ ಅವ್ರ ಅಮ್ಮನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಅರೆ, ಬ್ಯಾಗ್ ಬಿದ್ದಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣತ್ತೆ. ಮೇಡಮ್, 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 ಒಂದ್ ನಿಮಿಷ ಕಾರ್ ನಿಲ್ಸಿ. ಮೇಡಮ್, ಮೇಡಮ್. ವಾಟ್ ಹ್ಯಾಪನ್? ವೈ ಆರ್ ಯು ಚೇಸಿಂಗ್ ಮೈ ಕಾರ್? ಮೇಡಮ್, ಈ ಬ್ಯಾಗ್ ನಿಮ್ದಲ್ವಾ? ಐ ವಾಂಟೆಡ್ ಟು ರಿಟರ್ನ್ ದಿಸ್. ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ. ನೀವು ಕಾರ್ ಹತ್ತಿದ್ರಲ್ಲ, ಅಲ್ಲೇ ಬೀಳ್ಸ್ಕೊಂಡ್ರಿ. ನೀವು ನೋಡ್ಲಿಲ್ಲ ಅಂತ ಕಾಣುತ್ತೆ. ಓ ಗಾಡ್, ಥ್ಯಾಂಕ್ ಯು ಸೋ ಮಚ್. ಎಂತ ಇರ್ರೆಸ್ಪಾನ್ಸಿಬಲ್ ಕೆಲಸ ಮಾಡಿದೆ ನಾನು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮೇಡಮ್. ರೋಡಲ್ಲಿ ಒಂದು ಬ್ಯಾಗ್ ಬಿದ್ದಿದ್ರೆ ಅದನ್ನ ಎತ್ಕೊಂಡು ಹೋಗೋ ಈ ಕಾಲದಲ್ಲಿ ನೀವು ಅದನ್ನ ಕಷ್ಟಪಟ್ಟು ತಂದ್ಕೊಟ್ಟಿದ್ರಲ್ಲ, ಐ ಜೆನ್ಯೂನ್ಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲ ಇಲ್ಲ, ನೀವೆಷ್ಟು ಹೆಲ್ಪ್ಫುಲ್ ಕೆಲಸ ಮಾಡಿದೀರಾ ಅಂತ ನಿಮ್ಗೆ ಗೊತ್ತಿಲ್ಲ. ಮೇಡಮ್, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಎಲ್ಲ ಕರೆಕ್ಟ್ ಆಗಿದೆ. ಒಂದು ಡೈಮಂಡ್ ನೆಕ್ಲೆಸ್ ಇತ್ತು, ಅದನ್ನೇನಾದ್ರೂ ಕಳ್ಕೊಂಡಿದ್ರೆ ತುಂಬಾ ಕಷ್ಟ ಆಗಿರ್ತಿತ್ತು. ಬಿ ಕೇರ್ಫುಲ್ ಮೇಡಮ್. ಈ ತರ ವ್ಯಾಲ್ಯೂಬಲ್ ಥಿಂಗ್ಸ್ ನಿಮ್ ಜೊತೆ ಇರಬೇಕಾದ್ರೆ ನೀವು ಹುಷಾರಾಗಿರ್ಬೇಕು. ಸರಿ ಮೇಡಮ್, ನಾನು ಹೊರಡ್ತೀನಿ. ಹೇ, ವೇಟ್ ಅ ಮಿನಿಟ್. ತಗೊಳ್ಳಿ ಇದನ್ನ. ನೋ 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 ನೋ, ಥ್ಯಾಂಕ್ಸ್ ಮೇಡಮ್. ನಾನು ದುಡ್ಗೋಸ್ಕರ ಇದನ್ನೆಲ್ಲ ಮಾಡಿದ್ದಲ್ಲ. ಐ ನೋ, ಇದನ್ನ ನೀವು ದುಡ್ಗೋಸ್ಕರ ಮಾಡಿದ್ದಲ್ಲ ಅಂತ ನಂಗೆ ಗೊತ್ತು. ಐ ಇನ್ಸಿಸ್ಟ್, ನೀವು ತಗೊಳ್ಳೇಬೇಕು. ಇಷ್ಟು ದೊಡ್ಡ ಹೆಲ್ಪ್ ಮಾಡಿ ಇದನ್ನ ನೀವು ತಗೊಂಡಿಲ್ಲ ಅಂದ್ರೆ ಹೇಗೆ? ಜಸ್ಟ್ 10,000 ಇದೆ ಅಷ್ಟೇ. ಅಷ್ಟಕ್ಕೂ ಇದೇನಂತ ದೊಡ್ಡ ಹೆಲ್ಪ್ ಅಲ್ಲ ಮೇಡಮ್. ಅದು ನೀವ್ ಹೇಳ್ತಿರೋದು. ನನ್ನ ಪ್ರಕಾರ ಇದು ದೊಡ್ಡ ಹೆಲ್ಪೇ. ಸೊ ನೀವ್ ಇದನ್ನ ತಗೊಳ್ಳೇಬೇಕು. ತಗೊಳ್ಳಿ ಇದನ್ನ. ಇಟ್ಕೊಳ್ಳಿ. ಇರ್ಲಿ. ನೋ ಡ್ರೈವರ್, ಹೊಡಿ. ವಾವ್, ನಾನು ಮಾಡಿದ ಕೆಲಸಕ್ಕೆ ರಿವಾರ್ಡ್ ಸಿಕ್ತು. ಅವತ್ತು ಭಾಗ್ಯ ಅವ್ರಿಗೂ ಹೀಗೆ ಅಲ್ವಾ ಕೊಟ್ಟಿದ್ದು? ಅವ್ರು ಫೈಲ್ ತಂದು ಕೊಟ್ಟಿದ್ದು ತುಂಬಾ ದೊಡ್ಡ ಹೆಲ್ಪ್ ಆಯ್ತು ಅಂತ ತಾನೇ ನಾವು ಅವ್ರಿಗೆ 25 ಲಕ್ಷ ಕೊಟ್ಟಿದ್ದು. ಆದರೆ ಅವ್ರಿಗೆ ಯಾಕೆ ಅದನ್ನ ಬೇಡ ಅಂತ ಹೇಳಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ನನಗಂತೂ ಈ ರಿವಾರ್ಡ್ ಸಿಕ್ಕಿದ್ದು ಖುಷಿನೇ. ದುಡ್ಡು ಸಿಕ್ತು ಅಂತಲ್ಲ, ಆದರೆ ಮಾಡಿದ ಕೆಲಸಕ್ಕೆ ಕೈಂಡ್ ಆಫ್ ಅಪ್ರಿಸಿಯೇಷನ್ ಸಿಕ್ತು ಅಂತ. ದಿನಕ್ಕೆ 150 ರೂಪಾಯಿನಲ್ಲಿ ಜೀವನ ಮಾಡ್ತಿದ್ದವನಿಗೆ 10,000 ರೂಪಾಯಿ ಸಿಕ್ಕಿದೆ. ಖುಷಿ ವಿಷಯನೇ. ಆದರೆ ಭಾಗ್ಯ ಯಾಕೆ ಹಾಗೆ ಹೇಳಿದ್ರು?
ನೋಡಮ್ಮ ಚಾ ಯಾರ್ದು ದುಡ್ಡು ಎಲ್ಲ ಮುಂಚೆ ಹತ್ರ ಇದೆ ಅನ್ಸುತ್ತೆ. ಹ್ಞೂ ಅಣ್ಣ, ನಿಂತಲ್ಲೇ ದುಡ್ಡು ಮಾಡೋದಂದ್ರೆ ಇದೇ ಅನ್ಸುತ್ತೆ. ಇದಕ್ಕೆಲ್ಲ ಪಡ್ಕೊಂಡ್ ಬಂದಿರ್ಬೇಕು. ನೋಡ್ರಿ, ಬಿದ್ದಿರೋ ಬ್ಯಾಗ್ ತಂದು ಕೊಟ್ಟಿರೋದಕ್ಕೆ 10,000 ಕೊಟ್ಟವ್ರೆ. ಅಷ್ಟು ಸಣ್ಣ ಕೆಲಸಕ್ಕೆ ಅಷ್ಟೊಂದು ದುಡ್ಡ? ಇಷ್ಟು ದುಡ್ಡು ದುಡಿಯೋಕೆ ಕಮ್ಮಿ ಅಂದ್ರೂ 20 ದಿವಸ ಬೇಕು. ಇವ್ನಿಗೆ ನೋಡು, ನಿಂತಲೇ ದುಡ್ಡು, ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಏನಾಗಿದೆ ನಿಮ್ಗೆಲ್ಲ? ನಾನು ದುಡ್ಡು ತಗೊಂಡಿದ್ದೆ ತಪ್ಪು ಅನ್ನೋ ತರ ಹೇಳ್ತಾ ಇದೀರಲ್ಲ. ನಾನು ಅವ್ರಿಗೆ ಸಹಾಯ ಮಾಡಿದ್ದಕ್ಕೆ ಅವ್ರು ಗಿಫ್ಟ್ ರೂಪದಲ್ಲಿ ಇದನ್ನ ಕೊಟ್ಟಿರೋದು. ಹಾಗೆ ಯಾಕೆ ಥಿಂಕ್ ಮಾಡ್ತಾ ಇಲ್ಲ ನೀವು? ಗುರು, ಸಹಾಯ ಮಾಡಕ್ಕೆ ನಾವು ದಿನ ತುಂಬಾ ಜನಕ್ಕೆ ಮಾಡ್ತೀವಿ, ಆದ್ರೆ ನಿಮ್ ತರ ಅದೃಷ್ಟ ಸಿಕ್ಕಿಲ್ಲಮ್ಮ. ಇಷ್ಟು ಸಣ್ಣ ಕೆಲ್ಸಕ್ಕೆ ಅಷ್ಟೊಂದು ದುಡ್ಡು, ಅದೃಷ್ಟನೇ ಇದು. ಸರಿ ಆಯ್ತು, ನಿಮ್ಮ ಮಾತಿನ ಪ್ರಕಾರನೇ ಬರ್ತೀನಿ. ನನ್ನಿಂದಾಗಿ ನಿಮ್ಗೆ ಹೆಲ್ಪ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಅದಕ್ಕೆ ನೀವು ಮಾತಲ್ಲೇ ಕೃತಜ್ಞತೆ ಹೇಳಿದ್ರೆ ಸಾಕು. ಈ ತರ ದುಡ್ಡು ಕೊಡೋ ಅವಶ್ಯಕತೆ ಏನು ಇಲ್ಲ ಆದಿಯವ್ರೆ. ಇದು ನನಗೆ ಇಷ್ಟು ಭಾರ ಆಗ್ತಿದೆ ಗೊತ್ತಾ? ಇದಕ್ಕೇನ ಭಾಗ್ಯ ಹೇಳಿದ್ದು? ಈ ಹಣ ಅನ್ನೋದು ಮಿಡ್ಲ್ ಕ್ಲಾಸ್ ಲೈಫ್ಗೆ ಬರ್ಡನ್ ಅಂತ. ಅವ್ರು ಯಾಕೆ ದುಡ್ಡು ವಾಪಸ್ ತಗೊಳ್ಳಿ ಅಂತ ಫೋರ್ಸ್ ಮಾಡಿದ್ರು ಅಂತ ಇವಾಗ ಗೊತ್ತಾಗ್ತಾ ಇದೆ. ಹಲೋ, ಹೇಳೆ. ತನ್ವಿ, ವಿಷಯ ಗೊತ್ತಲ್ವಾ? ಇವತ್ ನಾವು ಕಾಲೇಜ್ ಹೋಗ್ತಾ ಇಲ್ಲ, ಬಂಕ್ ಮಾಡ್ತಾ ಇದೀವಿ. ಬಂಕ್? ಏನ ಹೇಳ್ತಿದ್ಯಾ? ಕಾಲೇಜ್ ಬಂಕ? ನಮ್ಮಮ್ಮ ಅದಕ್ಕೆಲ್ಲ ಬಿಡಲ್ಲ. ಆಸ್ ಇಫ್ ನಮ್ಮನೇಲೂ ಬಿಟ್ಟಿರೋ ತರ. ನಮ್ಮನೇಲೂ ಬಿಟ್ಟಿಲ್ಲ ಕಣೆ, ನಾವು ಸುಳ್ಳು ಹೇಳೇ ಬರ್ತಾ ಇರೋದು. ಇದೆಲ್ಲ ಬೇಕೇನೆ ಇವಾಗ? ಏ ತನ್ವಿ, ನಾವು ಕ್ರೈಮ್ ಮಾಡಕ್ ಹೋಗ್ತಾ ಇಲ್ಲ, ಮಾಡ್ತಾ ಇರೋದು 1 ಕ್ಲಾಸ್ ಬಂಕು. ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೋಡು, ನಾನು ಹೇಳ್ತಾ ಇರೋದು ಕೇಳು. ಟೈಮ್ ಸಿಕ್ಕಾಗ ಎಂಜಾಯ್ ಮಾಡ್ಬೇಕು. ಇಲ್ಲ ಅಂದ್ರೆ ಕಾಲೇಜ್ ಮುಗಿದ್ಮೇಲೆ ಏನು ಮೆಮರೀಸ್ ಇರಲ್ಲ ಕಣೆ. ಏನಾಗಲ್ಲ, ಸುಮ್ನೆ ಬಂಕ್ ಹಾಕು. ಅಲ್ಲ ಕಣೆ, ನಾನು ಹೇಳೋದು ಅರ್ಥ. ಇವಾಗ ನೀ ಏನ್ ಬರ್ತೀಯಾ ಬರಲ್ವಾ? ನೋಡು, ನಮ್ ಫ್ರೆಂಡ್ಶಿಪ್ ಬೆಲೆ ಕೊಡೋದಾದ್ರೆ ಬಾ. ಸರಿ ಆಯ್ತು, ಬರ್ತೀನಿ. ಸರಿ ಆಯ್ತು ಕಣೆ, ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು. ಯಾವುದೇ ಕಾರಣಕ್ಕೂ ನಾನು ಬಂಕ್ ಆಗ್ತಿರೋದು ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಯಪ್ಪ, ಎಷ್ಟು ಕಷ್ಟನಪ್ಪ ಮಿಡ್ಲ್ ಕ್ಲಾಸ್ ಲೈಫ್ ಲೀಡ್ ಮಾಡೋದು. ನಾನು ಮಿಡ್ಲ್ ಕ್ಲಾಸ್ ಲೈಫ್ ಬಗ್ಗೆ ಏನೋ ಪರ್ಸೆಪ್ಷನ್ ಇಟ್ಕೊಂಡಿದ್ದೆ. ಬಟ್ ನನ್ನ ಇಮ್ಯಾಜಿನೇಷನ್ಗೂ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಆದರೂ ಈ 7 ಡೇಸಲ್ಲಿ ಎಷ್ಟು ಚೆನ್ನಾಗಿರೋ ಲೈಫ್ನ ಲೀಡ್ ಮಾಡಿದೆ. ಖುಷಿ ಇತ್ತು, ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಒಂಥರ ಸಖತ್ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲಿ ಇಷ್ಟು ದಿನ ನಾನು ಏನು ಕಲ್ತಿದ್ನೋ ಅದಕ್ಕಿಂತ ಜಾಸ್ತಿ 7 ದಿನಗಳಲ್ಲಿ ಕಲ್ತಿದ್ದೀನಿ. ಎಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕ್ಯಾನ್ ಐ ಹ್ಯಾವ್ ಸಮಥಿಂಗ್? ಎಸ್ ಪ್ಲೀಸ್. ಅಲ್ಲ ಸರ್, ಆಫೀಸಿಗೆ ಎಂಟ್ರಿ ಆದಾಗ ಏನೋ ಇರಿಟೇಟ್ ಆಗಿ ಬರ್ತಾ ಇದ್ರಿ, ಆಮೇಲೆ ನೋಡಿದ್ರೆ ತುಂಬಾ ಖುಷಿಯಾಗಿ ಬರ್ತಾ ಇದ್ದೀರಾ. ಓ, ನಾನು ಇರಿಟೇಟೆಡ್ ಆಗೇ ಇದ್ದೆ. ಬಟ್ ಅದನ್ನೇ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿ ಖುಷಿ ವಿಷಯನ ಯೋಚನೆ ಮಾಡಿದೆ. ಐ ಆಮ್ ಫೀಲಿಂಗ್ ಬೆಟರ್ ನೌ. ಅಂಥದ್ದೇನು ಖುಷಿ ವಿಷಯ ಸರ್? ಏನೂ ಇಲ್ಲ, ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಸ್ಟ್ 1 ವೀಕ್ ತುಂಬಾ ಚೆನ್ನಾಗಿ ಜೀವನ ನಡೆಸಿದ್ದೀನಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ವಾವ್, ಸೂಪರ್ ಸರ್. ನಮ್ಮ ಲೈಫೇ ಆಗಲ್ವೇ ಸರ್? ಕೆಲವೊಮ್ಮೆ ಅದು ಅದಾಗೆ ಅಥವಾ ಯಾವುದೋ ಒಂದು ವ್ಯಕ್ತಿ ಮೂಲಕ ನಮ್ಮ ಓನ್ ಲೈಫ್ನ ಚೇಂಜ್ ಮಾಡ್ಬಿಡುತ್ತೆ. ಅವಾಗ ನಾವು ಟೈಮ್ ಕಡೆನ ಮರಿಬಾರ್ದು ಸರ್. ಸರಿ ಸರ್, ಹ್ಯಾವ್ ಎ ಗುಡ್ ಡೇ. ಯು ಟು. ಅಥವಾ ಯಾವುದೋ ಒಂದು ವ್ಯಕ್ತಿ ಮೂಲಕ ನಮ್ಮ ಓನ್ ಲೈಫ್ನ ಚೇಂಜ್ ಮಾಡ್ಬಿಡುತ್ತೆ. ಥ್ಯಾಂಕ್ಸ್ ಭಾಗ್ಯ. ಗುಡ್ ಮಾರ್ನಿಂಗ್ ಬೇಬಿ. ಶ್ರೇಷ್ಠ, ಇದೆಲ್ಲ ನಿಜನಾ? ಏನ್ ನಿಜಾನ ತಾಂಡವ್? ಅಲ್ಲ, ಬೆಳಿಗ್ಗೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತಿದ್ಯಾ, ಕಾಫಿ ಬೇರೆ ತಂದ್ಕೊಟ್ಟಿದ್ಯಾ.
ಏನ್ ಬೇಬಿ ನೀನು ನಿನ್ ಮೇಲೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀನಿ, ನೀನ್ ನೋಡಿದ್ರೆ ಹೀಗೆಲ್ಲ ಕೇಳ್ತಾ ಇದ್ಯಾ? ಅದೇ ಏನು ಕಾರಣ ಇಲ್ಲದೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ, ಲೈಟ್ ಆಗಿ ಭಯ ಆಗ್ತಿದೆ. ಖಂಡಿತ ಕಾರಣ ಇದೆ ತಾಂಡವ್. ಕಾರಣ ಇದೆಯಾ? ಏನ್ ಕಾರಣ? ನೆನ್ನೆ ನೀನ್ ಓಪನ್ ಅಪ್ ಆಗಿ ಮಾತಾಡ್ದ್ಯಲ್ಲ ಅದು. ಓಪನ್ ಅಪ್ ಆಗಿ ಮಾತಾಡೋದ್ನ? ಏನು? ಅದೇ ತಾಂಡವ್, ನೆನ್ನೆ ಹೇಳ್ದ್ಯಲ್ಲ ನಾನು ಆಫೀಸ್ಗೆ ಹೋಗೋದು ನಿನ್ಗೆ ಇಷ್ಟ ಇಲ್ಲ, ಅದರಿಂದ ನಿಂಗೆ ಫ್ರಸ್ಟ್ರೇಟ್ ಆಗ್ತಿದೆ ಅಂತ. ಖುಷಿ ಆಯ್ತು. ಅದ್ರ ಖುಷಿ ಆಗೋದೇನಿದೆ ಶ್ರೇಷ್ಠ? ಏನಿದ್ಯಾ, ನೀನ್ ಅಷ್ಟು ಓಪನ್ ಆಗಿ ಮಾತಾಡ್ದ್ಯಲ್ಲ ಅದೇ ಖುಷಿ ನನ್ಗೆ. ಆಕ್ಚುಲಿ ನಾವಿಬ್ರು ತುಂಬಾ ಸಲ ಜಗಳ ಆಡ್ತೀವಿ, ರೀಸನೇ ಗೊತ್ತಿರಲ್ಲ. ಅಟ್ಲೀಸ್ಟ್ ನೀನ್ ಓಪನ್ ಆಗಿ ರೀಸನ್ ಏನು ಅಂತ ಹೇಳ್ದ್ಯಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ತಾಂಡವ್, ಇನ್ಮೇಲೆ ಏನೇ ಆದ್ರೂ ಪರವಾಗಿಲ್ಲ, ಎಲ್ಲ ಓಪನ್ ಆಗಿ ಮಾತಾಡು. ಅದೇನೇ ಇದ್ರೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಪನ್ ಆಗಿ ಹೇಳ್ದೇನೆ ಇಷ್ಟೊಂದೆಲ್ಲ ಜಗಳ ಆಡ್ತೀವಿ, ಇನ್ನು ಓಪನ್ ಆಗಿ ಹೇಳಿದ್ರೆ ಅಷ್ಟೇ ಫಿನಿಶ್. ಏನಂದೆ ತಾಂಡವ್? ಏನಿಲ್ಲ ಶ್ರೇಷ್ಠ, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದೆ. ಇನ್ಮೇಲೆ ನೋಡ್ತಾ ಇರಿ ಎಷ್ಟು ಓಪನ್ ಆಗಿ ಮಾತಾಡ್ತೀನಿ ಅಂತ. ಸರಿ ಬೇಬಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬೇಗ ರೆಡಿಯಾಗಿ ಹೋಗ್ಬೇಕು. ತಿಂಡಿ ಮಾಡಿ ಆಫೀಸ್ಗೆ ಹೊರಡು, ಸರಿನಾ? ಬಾಯ್ ಬಾಯ್ ಬೇಬಿ. ಬಾಯ್. ಸದ್ಯ ನನ್ನ ಪುಣ್ಯ ಒಳ್ಳೆ ಮೂಡಲ್ಲಿದ್ಲು, ಇಲ್ಲ ಅಂದ್ರೆ ಕಣ್ಣು ಬಿಟ್ಟಿದ ತಕ್ಷಣ ಬೆಳಗಾಗಿ ಎದ್ದಿದ ತಕ್ಷಣ ಜಗಳ ಮಾಡೋರು. ಅಲ್ಲ, ಒಬ್ಬ ಟೀಚರ್ ಆಗಿ ಸ್ಟೂಡೆಂಟ್ ಹತ್ರ ಹೇಗ್ ಮಾತಾಡ್ತಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹಾರಿಬಲ್. ಹೇಳಿ ಸರ್, ಯಾಕೆ ಹೀಗೆಲ್ಲ ಮಾಡಿದ್ರಿ? ಅಲ್ಲ ಸರ್, ಗುರುಗಳು ಅಂತ ಎಲ್ರೂ ನಿಮ್ಗೆ ಇಷ್ಟೊಂದು ಗೌರವ ತೋರಿಸ್ತಾರೆ, ನೀವ್ ಅದೇ ಗೌರವನ ಸ್ಟೂಡೆಂಟ್ಸ್ಗೂ ತೋರಿಸ್ಬೇಕಲ್ವಾ ಸರ್? ಸರ್, ನನ್ ಮಗ ಯಾವತ್ತಾದ್ರೂ ನಿಮ್ಗೆ ಅಗೌರವ ತೋರಿಸಿದಾನ? ಹೇಳಿ ಸರ್. ವಾಟ್ ಹ್ಯಾಪನ್? ಏನ್ ನಡೀತಾ ಇದೆ ಅಲ್ಲಿ? ವಾಟ್ ಯುವರ್ ಕ್ಲಾಸಸ್? ಮೇಡಮ್, ನೀವಿಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಹೌದು ಸರ್, ಈ ಸ್ಕೂಲಲ್ಲಿರೋ ಸ್ಟೂಡೆಂಟ್ ಇಂದ ಸಮಸ್ಯೆ ಆಯ್ತು, ಇವತ್ತು ಟೀಚರ್ ಇಂದ ಸಮಸ್ಯೆ ಆಗಿದೆ ಸರ್. ಏನ್ ಹೇಳ್ತಾ ಇದಾರೆ ಮೇಡಮ್? ನಮ್ ಸ್ಟಾಫ್ ಇಂದನಾ? ಹೌದು ಸರ್. ಸರ್, ಈಗ ರನ್ನಿಂಗ್ ರೇಸಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸರ್ ಅವನ್ಗೆ ತುಂಬಾ ಆಡ್ಕೊಂಡು ಮಾತಾಡಿದ್ದಾರೆ ಸರ್. ತನ್ಮಯ್, ನಿನ್ ಕೈಲಿ ಓಡಕ್ಕಾಗುತ್ತೇನಾ? ನೆನ್ನೆನೆ ಹೇಳಿದ್ದೀನಿ, ರನ್ನಿಂಗ್ ಈವೆಂಟ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಡ ಅಂತ. ರನ್ನಿಂಗ್ ಈವೆಂಟ್ಸ್ ಅಲ್ಲಿ ಫಸ್ಟ್ ಬರಬೇಕು, ಲಾಸ್ಟ್ ಅಲ್ಲ. ಸರ್, ಈ ತರ ನನ್ ಮಗಂಗಲ್ಲ ಸರ್, ಯಾರಿಗೂ ಆಗ್ಬಾರ್ದು ಸರ್. ಯಾಕೆ ಅವನ್ಗೆ ಆಸೆ ಇರಬಾರ್ದ? ಅವ್ನ್ ಪ್ರಯತ್ನ ಪಡ್ತೀನಿ ಅಂದಾಗ ಅವ್ರು ಪ್ರೋತ್ಸಾಹ ಮಾಡಿದ್ರೆ ಅವನ್ಗೂ ಖುಷಿ ಆಗತ್ತಲ್ಲ ಸರ್, ಅವನು ಟ್ರೈ ಮಾಡ್ಬೋದಲ್ವಾ ಸರ್? ಅವ್ನ್ ದಪ್ಪ ಇದ್ದಾನೆ ಅನ್ನೋ ಒಂದೇ ಒಂದ್ ಮಾತ್ರಕ್ಕೆ ಎಲ್ರ ಮುಂದೆ ಹಾಡ್ಕೊಂಡ್ ನಕ್ಕಿದ್ರೆ ಇವ್ರಗಳ ಮನ್ಸಲ್ಲೂ ಅದೇ ಕೂತ್ಕೊಳತ್ತಲ್ವಾ ಸರ್? ವಾಟ್, ಇಷ್ಟೆಲ್ಲ ಆಯ್ತಾ? ಹೌದು ಸರ್. ಸರ್, ನೀವೇ ಹೇಳಿ ಸರ್, ನನ್ ಮಗನ ಎಲ್ರ ಮುಂದೆ ಹೇಗ್ ಸರ್ ಬಾಡಿ ಶೇಮಿಂಗ್ ಮಾಡ್ತಾರ ಅವರು? ಸರ್, ಇದು ಬರೀ ನನ್ ಮಗಂತ ಅಲ್ಲ ಸರ್, ಯಾರಿಗೂ ಆಗ್ಬಾರ್ದು ಸರ್. ಏನ್ರಿ ಮಾತಾಡಿದಲ್ಲ? ಯಾಕ್ರಿ ಹೀಗ್ ಮಾಡ್ತಾ ಇದೀರಾ? ಮತ್ತಿನ್ನೇನ್ ಸರ್, ಇವನ್ ಕೈಲಿ ಓಡಕ್ ಆಗಲ್ಲ ಅಂತ ನಾನು ಹಿಂದಿನ ದಿನನೇ ಹೇಳಿದ್ದೀನಿ, ಆದ್ರೂ ಕೂಡ ಮತ್ತೆ ಕೈ ಎತ್ತಿ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಅವಮಾನ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ ಸರ್? ಹೇಳೋದಕ್ಕೂ ಒಂದ್ ವಿಧಾನ ಇರುತ್ತೆ ಅಲ್ವಾ? ನೀವೇನೋ ನಿಮಗ್ ಮನ್ಸಿಗೆ ಬಂದಿದ್ದನ್ನೆಲ್ಲ ಹೇಳ್ಬಿಟ್ರಿ, ಆದ್ರೆ ಅದರಿಂದ ನನ್ನ ಮಗ ಎಷ್ಟು ನೋವು ಅನುಭವಿಸ್ತಿದ್ದಾನೆ ಅಂತ ಗೊತ್ತಾ ಸರ್ ನಿಮ್ಗೆ? ನೀವ್ ಆ ಥರ ಎಲ್ಲ ಮಾತಾಡಿದ ದಿನದಿಂದ ನನ್ನ ಮಗ ಹೊಟ್ಟೆಗೆ ಸರಿಯಾಗಿ ಏನು ತಿಂತಾ ಇಲ್ಲ ಸರ್. ನಮ್ ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಿಲ್ಲ, ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾನೂ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಜಿಮ್ಗೆ ಸೇರಿಸ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾನೆ.